ದೇವಜ್ಞಾನ, ದೇವರ ಹೃದಯದ ಆಳವಾದ ಸಂಗತಿಗಳನ್ನು ತಿಳಿದಿರುವುದು, ದೇವರ ಮನಸ್ಸನ್ನು ತಿಳಿದಿರುವುದು. ದೇವಜ್ಞಾನ ಇಲ್ಲದೇ ಇರುವುದೇ ಪಾಪ. ದೇವರು ಯಾರಂತ ತಿಳಿಯದಿರುವುದೇ ಪಾಪ. ಸೊ ನಾವು ಪಾಪ ಮಾಡದೇ ಇರಬೇಕಾದ್ರೆ ನಮಗೆ ಪಾಪ ಏನಂತ ಗೊತ್ತಾಗಬೇಕು. ದೇವರು ಮೋಶೆ ಕೇಳಿದ್ದನ್ನು ಮೋಶೆಗೆ ಕೊಟ್ಟರು, ಬಾಕಿ ಇಸ್ರಾಯೇಲ್ಯರು ಕೇಳಿದ್ದನ್ನು ಅವರಿಗೆ ಕೊಟ್ಟರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎನ್ನುವ ದೇವರ ವಾಕ್ಯ ಸಂದೇಶ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇವತ್ತಿನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ದೇವರನ್ನ ಹೃದಯದಲ್ಲಿ ಹಾಕಿದಂಥ ವಿಷಯ ದೇವಜ್ಞಾನ ಅಂದರೆ ಏನು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯ ಸಂದೇಶ ಭಾಗಕ್ಕಾಗಿ ಹೋಗುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದೆಯಪ್ಪ. ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ನೀವು ನಮ್ಮೊಂದಿಗಿದ್ದೀರಿ, ನಮ್ಮ ಮಧ್ಯದಲ್ಲಿದ್ದೀರಿ, ನಮ್ಮ ಒಳಗೆ ವಾಸ ಮಾಡ್ತಿದ್ದೀರೋದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ಸಂದೇಶದ ಮೂಲಕ ನೀವು ಪ್ರತಿಯೊಬ್ಬರೊಂದಿಗೆ ಮಾತನಾಡಿ, ವೈಯಕ್ತಿಕವಾಗಿ ಮಾತನಾಡಿ ರಾಜ. ನಿಮ್ಮ ಮಾತುಗಳು ನಿತ್ಯ ಜೀವನ ಕೊಡುವಂಥದ್ದು, ಅದು ಬದುಕಿಸುವಂಥದ್ದು ಸ್ವಾಮಿ. ಅಪ್ಪ, ಕೇಳುವರ ಹೃದಯದಲ್ಲಿ ಮಾತ್ರದ ಕಾರ್ಯಗಳು ನಡೆಯಲಿ, ಅದ್ಭುತಗಳು ನಡೆಯಲಿ, ಸೂಚಕ ಕಾರ್ಯಗಳು ನಡೆಯಲಿ, ಸ್ವಸ್ಥತೆಗಳುಂಟಾಗಲಿ, ಬಿಡುಗಡೆಗಳುಂಟಾಗಲಿ ಸ್ವಾಮಿ. ಜೀವಿತಗಳು ಬದಲಾಗಲಿ ಅಪ್ಪ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪವಿತ್ರ ಆತ್ಮನ ಎಲ್ಲವನ್ನ ತೊಡಿಗೆ ತೆಗೆದುಕೊಳ್ಳಿ ಅಪ್ಪ. ಮಾತನಾಡುವ ನನ್ನನ್ನು ಕೇಳಿಸಿಕೊಳ್ಳುವ ಜನನ ಆಳ್ವಿಕೆ ಮಾಡಿ, ನಿಮ್ಮ ಚಿತ್ತ ಉದ್ದೇಶ ಆಲೋಚನೆಗಳೇ ನೆರವೇರಲಿ ಸ್ವಾಮಿ. ತಂದೆ, ನಿಮಗೆ ಮಹಿಮೆ ಆಗಲಿ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್. ಪ್ರಿಯರೇ, ನಾನು ಈಗಾಗಲೇ ಹೇಳಿದಾಗೆ ಇವತ್ತಿನ ಸಂದೇಶದ ವಿಷಯ ದೇವಜ್ಞಾನ ಅಂದರೆ ಏನು ಎಂಬುದಾಗಿ. ನಾವು ವಾಕ್ಯವನ್ನು ನೋಡುವ. ಹೋಶೇಯನ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯದ 6ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೇವಜ್ಞಾನವೇ ಇಷ್ಟ ಎಂಬುದಾಗಿ. ದೇವರು ಹೇಳ್ತಾರೆ, ನನಗೆ ಯಜ್ಞ ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೇವಜ್ಞಾನವೇ ಇಷ್ಟ ಎಂಬುದಾಗಿ. ದೇವಜ್ಞಾನ ಅಂದರೆ ಏನು? ದೇವಜ್ಞಾನ ಅಂತ ಹೇಳಿದರೆ ದೇವರ ವಿಷಯವಾದ ತಿಳುವಳಿಕೆ, ದೇವರು ಯಾರು ಎಂಬುದಾಗಿ ತಿಳಿದಿರುವುದು, ದೇವರ ಹೃದಯ, ದೇವರ ಆಲೋಚನೆ ಏನು, ದೇವರ ಯೋಜನೆ ಏನು, ದೇವರ ಮನಸ್ಸೇನು, ದೇವರ ಇಷ್ಟ ಏನು, ದೇವರ ಬಯಕೆ ಏನು, ದೇವರು ಯಾವುದನ್ನು ಮೆಚ್ಚುತ್ತಾರೆ, ದೇವರು ಯಾವುದನ್ನು ಮೆಚ್ಚುವುದಿಲ್ಲ, ಯಾವುದು ದೇವರಿಗೆ ಸಿಟ್ಟನ್ನು ಬರಿಸ್ತದೆ, ಯಾವುದು ದೇವರಿಗೆ ಕೋಪ ಬರಿಸ್ತದೆ ಎಂಬುದನ್ನು ತಿಳಿದಿರುವುದು ದೇವಜ್ಞಾನ. ದೇವರ ಹೃದಯದ ಆಳವಾದ ಸಂಗತಿಗಳನ್ನು ತಿಳಿದಿರುವುದು, ದೇವರ ಮನಸ್ಸನ್ನು ತಿಳಿದಿರುವುದು, ಅದಕ್ಕೆ ದೇವಜ್ಞಾನ ಅಂತ ಹೇಳ್ತಾರೆ. ನಾವು ನೋಡುವ ಸತ್ಯವೇದದಲ್ಲಿ ನಾವು ದೇವರನ್ನು ತಿಳಿಬೇಕು. ಇದು ದೇವರು ಕೂಡ ಬಯಸ್ತಾರೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ನಾವು ಯೆರೆಮೀಯನ ಪ್ರವಾದನೆ ಪುಸ್ತಕ 9ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸುವ. ಅಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನು ಹೀಗೆನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ ಹೆಚ್ಚಳ ಪಡದಲ್ಲಿ. ಆತನು ತನ್ನ ದೇವರನ್ನು ತಿಳಿದುಕೊಂಡಿದ್ದಾನೆ ಎಂಬುವ ವಿಷಯದಲ್ಲಿ ಹೆಚ್ಚಳ ಪಡಲಿ ಎಂಬುದಾಗಿ. ಸೊ ಮೊದಲನೇ ಹಂತದಲ್ಲಿ ಸತ್ಯ ದೇವರು ಯಾರು ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು, ಅದನ್ನು ಹುಡುಕುವಂಥದ್ದು ಬಹಳ ಮುಖ್ಯ, ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯ. ಸೊ ಸತ್ಯ ದೇವರು ಎಂಬುದನ್ನು ಮೊದಲಾಗಿ ತಿಳ್ಕೊಳ್ಳೋದು. ಆಮೇಲೆ ಆ ಸತ್ಯ ದೇವರು ಕಂಡುಕೊಂಡ ನಂತರ, ಆ ಸೃಷ್ಟಿಕರ್ತನನ್ನು, ಆ ಯೇಸು ಕ್ರಿಸ್ತನನ್ನು ಕಂಡುಕೊಂಡ ನಂತರ ಆತನು ಯಾರು, ಆತನ ಹೃದಯ ಏನು, ಆತನ ಮನಸ್ಸು ಏನು, ಆತನ ಬಯಕೆಗಳು ಏನು, ಆತನ ಯೋಜನೆಗಳು ಏನು, ಆತನ ಇಷ್ಟಗಳು ಏನು ಎಂಬುದನ್ನು, ಆತನ ಸ್ವಭಾವವನ್ನು ಕೂಡ ನಾವು ತಿಳಿಯುವಂಥದ್ದು ಬಹಳ ಮುಖ್ಯವಾದದ್ದು. ದೇವರನ್ನು ತಿಳಿಯುವ ನಮ್ಮ ಈ ಕಾರ್ಯ ಅದು ನಿರಂತರವಾಗಿರುವಂಥದ್ದು. ಒಂದು ಜರ್ನಿ ಇದ್ದಾಗೆ, ಒಂದು ಪ್ರಯಾಣ ಇದ್ದಾಗೆ. ಇಟ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಎವ್ರಿ ಡೇ. ಅದು ಒಂದೇ ದಿನದಲ್ಲಿ ಅಥವಾ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಮುಗಿಯುವಂಥದ್ದಲ್ಲ. ಬಿಕಾಸ್ ಗಾಡ್ ಈಸ್ ಅನ್ಲಿಮಿಟೆಡ್. ದೇವರು ಅಪರಿಮಿತವಾದತನು, ಆತನಿಗೆ ಇತಿಮಿತಿ ಇಲ್ಲ.
ಆ ಇತಿ ಮಿತಿ ಇಲ್ಲದ ದೇವರನ್ನು ತಿಳಿಯುವಂಥದ್ದು ಅದು ನಮ್ಮ ಕಂಟಿನ್ಯೂಸ್ ಆಗಿರೋ ಪ್ರತಿದಿನದ ಎವ್ರಿ ಡೇ ಒಂದು ಜರ್ನಿ ಇದ್ದಾಗೆ. ಸೊ ನಾವು ಇದರಲ್ಲಿ ಹಾದು ಹೋಗಬೇಕು. ನಮಗೊಂದು ತವಕ ಇರಬೇಕು. ನಾವು ದೇವಜ್ಞಾನವನ್ನು ಸಂಪಾದಿಸಬೇಕು. ದೇವರ ಹೃದಯವನ್ನು ತಿಳಿಬೇಕು. ದೇವಜ್ಞಾನ ಇಲ್ಲದಿರುವುದೇ ಪಾಪ. ದೇವರು ಯಾರಂತ ತಿಳಿಯದಿರುವುದೇ ಪಾಪ. ನಾವು ನಮ್ಮ ಜೀವಿತದಲ್ಲಿ ನಾವು ಪಾಪಗಳನ್ನು ಮಾಡಿದ್ದೇವೆ. ತಪ್ಪು ಪಾಪ ಅಪರಾಧಗಳನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಹೆಚ್ಚಾಗಿ ನಾವು ಅದನ್ನು ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ, ನಮಗೆ ಅದು ಪಾಪ ಅಂತ ಗೊತ್ತಿರಲಿಲ್ಲ, ಅದು ದೇವರಿಗೆ ಇಷ್ಟ ಇಲ್ಲ ಎಂಬುದಾಗಿ ಗೊತ್ತಿರಲಿಲ್ಲ. ಅನೇಕ ಸಂಗತಿಗಳನ್ನು ನಾವು ಮಾಡ್ತಾ ಇದ್ವಿ. ನಾವು ಎಣಿಸಿದ್ದೇವೆ ಅದು ಸರಿಯೇ ಎಂಬುದಾಗಿ, ಅದು ಸರಿಯಾಗಿದೆ ಎಂಬುದಾಗಿ ಎಣಿಸಿದ್ದೇವೆ. ಯಾವಾಗ ನಮಗೆ ಸತ್ಯವೇದ ಸಿಕ್ಕಿತೋ, ದೇವರ ವಾಕ್ಯ ಸಿಕ್ಕಿತೋ, ಬೈಬಲ್ ಸಿಕ್ಕಿತೋ, ದೇವರ ವಾಕ್ಯವನ್ನು ಓದುವಾಗ ನಮಗೆ ಅನೇಕ ಸಂಗತಿಗಳು ಆಶ್ಚರ್ಯವಾಯಿತು. ಇದು ನಾನು ಸರಿ ಅಂತ ಎಣಿಸ್ತಾ ಇದ್ದೆ, ಇದನ್ನು ಮಾಡ್ತಾ ಇದ್ದೆ, ಆದರೆ ದೇವರ ದೃಷ್ಟಿಯಲ್ಲಿ ಇದು ಸರಿ ಅಲ್ಲ, ಇದು ತಪ್ಪು, ಪಾಪ, ಅಪರಾಧ ಎಂಬುದಾಗಿ. ಈ ಸಂದೇಶವನ್ನು ಕೇಳ್ತಿರುವ ಪ್ರತಿಯೊಬ್ಬರಿಗೆ ನಿಮಗೆ ಆ ಅನುಭವಕ್ಕೆ ಬಂದಿದೆ ಅದು. ಸೊ ಹಾಗಾಗಿ ನಾವು ಆ ದೇವಜ್ಞಾನದಲ್ಲಿ, ಆ ದೇವರ ಸತ್ಯದ ವಿಷಯದಲ್ಲಿ ನಾವು ತಿಳಿದುಕೊಂಡಿರಬೇಕು. ಆವಾಗ ನಮಗೆ ಪಾಪ ಏನಂತ ಗೊತ್ತಾಗ್ತದೆ. ದೇವರು ಮೆಚ್ಚದ ಕಾರ್ಯ ಪಾಪ ಅಂತ ಹೇಳಿದ್ರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿರೋದು, ದೇವರ ಮಾತಿಗೆ ಅವಿಧೇಯವಾಗಿರುವ ಕಾರ್ಯ, ಅದು ಪಾಪ, ಸಿನ್. ಯಾವುದನ್ನೆಲ್ಲ ನಾವು ಮಾಡ್ತೇವೋ ಅದು ದೇವರ ಚಿತ್ತಕ್ಕೆ, ದೇವರ ಮಾತಿಗೆ ವಿರುದ್ಧವಾಗಿದೆಯೋ ಅದೆಲ್ಲ ಪಾಪ. ನಾವು ಹೋಶೇಯ 4ನೇ ಅಧ್ಯಾಯ ತೆಗೆಯುವ. ಇಸ್ರಾಯೇಲ್ಯರೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ. ಏಕೆಂದರೆ ಪ್ರೀತಿ, ಸತ್ಯತೆ, ದೇವಜ್ಞಾನಗಳು ದೇಶದಲ್ಲಿಲ್ಲ. ಸುಳ್ಳು ಸಾಕ್ಷಿ, ನರಹತ್ಯ, ಕಳ್ಳತನ, ವ್ಯಭಿಚಾರ ಇವುಗಳೇ ನಡೆಯುತ್ತವೆ ಎಂಬುದಾಗಿ. ಸೊ ದೇವರು ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಪ್ರೀತಿ, ಸತ್ಯತೆ ಅಲ್ಲ, ನರಹತ್ಯೆ ಇದೆ, ಸುಳ್ಳು ಸಾಕ್ಷಿ ಇದೆ, ಕಳ್ಳತನ, ವ್ಯಭಿಚಾರಗಳು ಹೆಚ್ಚಾಗಿದೆ. ಇದಕ್ಕೆ ಕಾರಣ ಏನಂದರೆ ದೇವಜ್ಞಾನ ದೇಶದಲ್ಲಿ ಇಲ್ಲ. ದೇವರು ಹೇಳ್ತಾರೆ, ನಾನು ಯಾರು, ನಾನು ಎಂಥವನು ಎಂಬ ತಿಳುವಳಿಕೆ ನಿಮಗೆ ಇಲ್ಲ. ನಾನು ಏನನ್ನು ಬಯಸ್ತೇನೆ, ಯಾವುದನ್ನು ನಾನು ದ್ವೇಷಿಸ್ತೇನೆ ಎಂಬುದು ನಿಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಈ ಕಾರ್ಯಗಳಿದೆ. ನಾವು ಅಲ್ಲಿ 6ನೇ ವಚನ ನಾವು ನೋಡುವಾಗ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟಿದ್ದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು ಎಂಬುದಾಗಿ. ಸೊ ದೇವರು ಹೇಳ್ತಾರೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನನ್ನ ಜನರು ನಾನು ಯಾರು ಎಂಬುದನ್ನು ತಿಳಿಯದೆ ಅವರು ಹಾಳಾಗ್ತಾ ಇದ್ದಾರೆ. ಅವರು ಕೆಟ್ಟ ಕಾರ್ಯ, ಬುದ್ಧಿಹೀನ ಕಾರ್ಯ ಅವರು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬುದಾಗಿ. ಸೊ ನಾವು ಪಾಪ ಮಾಡುವಂಥದ್ದು, ಜನರು ಪಾಪ ಮಾಡುವಂಥದ್ದು, ಅದಕ್ಕೆ ಮುಖ್ಯ ಕಾರಣ ಏನಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ಪಾಪ ಅಂತ ಅರಿವು ಕೂಡ ಅವರಿಗೆ ಇಲ್ಲ, ಗ್ರಹಿಕೆ ಕೂಡ ಇಲ್ಲ. ಅದಕ್ಕಾಗಿ ಆ ಸಂಗತಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದರು, ಇಡೀ ಜನಸಮೂಹವನ್ನು ನೋಡಿ ಹೇಳಿದರು, ಅವರು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ, ಆದ್ದರಿಂದ ಅವರನ್ನು ಕ್ಷಮಿಸಿ ಎಂಬುದಾಗಿ. ಹಲ್ಲೆಲೂಯ. ಸೊ ನಾವು ಪಾಪ ಮಾಡದೇ ಇರಬೇಕಾದ್ರೆ ನಮಗೆ ಪಾಪ ಏನಂತ ಗೊತ್ತಾಗಬೇಕು. ನಮಗೆ ಪಾಪ ಏನಂತ ಗೊತ್ತಾದಾಗ ನಾವು ಅದನ್ನು ಮಾಡೋದಿಲ್ಲ. ಪಾಪ ಏನಂತ ಗೊತ್ತಾಗಬೇಕಾದ್ರೆ ನಮಗೆ ದೇವರು ಯಾರು ಎಂಬುದಾಗಿ ಗೊತ್ತಾಗಬೇಕು. ದೇವರ ಮನಸ್ಸು ಏನು, ದೇವರ ಹೃದಯ ಏನು ಎಂಬುದು ನಮಗೆ ಗೊತ್ತಾಗಬೇಕು. ದೇವರ ಹೃದಯದಲ್ಲಿ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಎಂಬುದಾಗಿ ಇದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ನಾವು ಎಷ್ಟು ಅದನ್ನು ತಿಳ್ಕೊಳ್ತೇವೋ ನಾವು ಅಷ್ಟು ಪಾಪರಹಿತವಾದ ದೇವರು ಮೆಚ್ಚುವ ಜೀವಿತವನ್ನು ಮಾಡ್ಬೋದು. ನಾವು ದೇವರ ಹೃದಯವನ್ನು, ಮನಸ್ಸನ್ನು ತಿಳಿದರೆ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ನಾವು ಮಾಡ್ಬೋದು. ಇಲ್ಲದಿದ್ದರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಹೋಶೇಯ 6ನೇ ಅಧ್ಯಾಯದ 3ನೇ ವಚನವನ್ನು ನೋಡುವ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ, ಆತನ ಆಗಮನವು ಉದಯದಂತೆ ನಿಶ್ಚಯ. ಹಲ್ಲೆಲೂಯ. ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ ದೇವರನ್ನು ಹುಡುಕಿ ಹುಡುಕಿ ತಿಳಿದುಕೊಳ್ಬೇಕು. ನಾವು ಆತನನ್ನು ಅರಿಬೇಕು. ಆತನ ವಾಕ್ಯವನ್ನು, ಆತನ ಮಾತಿನ ತಾತ್ಪರ್ಯವನ್ನು ನಾವು ತಿಳಿಬೇಕು. ನಾವು ತಿಳಿದಾಗ, ಅದರಲ್ಲಿರೋ ಸತ್ಯತೆಯನ್ನು ತಿಳಿದಾಗ ನಮಗೆ ಆಗ ದೇವರು ಮೆಚ್ಚುವ ಹಾಗೆ ಜೀವಿಸ್ಬೋದು, ದೇವರು ಬಯಸುವ ಹಾಗೆ ನಾವು ಜೀವಿಸ್ಬೋದು. ನಾವು ದೇವರ ವಾಕ್ಯದ ಪ್ರಕಟಣೆಯಲ್ಲಿ ನಾವು ಗಮನಿಸದಿದ್ದರೆ, ನಾವು ಅದನ್ನು ಬಯಸದಿದ್ದರೆ ನಮ್ಮ ಮೂಲಕ ಅನೇಕ ಸಂಗತಿಗಳು ನಡೆದೋಗ್ಬೋದು. ತಪ್ಪು, ಪಾಪ, ಅಪರಾಧಗಳು, ದೇವರ ಹೃದಯವನ್ನು ನೋಯಿಸುವ ಸಂಗತಿಗಳು ನಮ್ಮ ಜೀವಿತದಲ್ಲಿ ಹಾದು ಹೋಗ್ಬೋದು. ನಾವು ಕೂಡ ಯಾರಾದರೂ ಇಬ್ಬರು ಸಂಬಂಧದಲ್ಲಿ, ರಿಲೇಷನ್ಶಿಪ್ನಲ್ಲಿರುವಾಗ ಒಬ್ಬರು ಮತ್ತೊಬ್ಬರನ್ನು ಅರ್ಥಕೊಂಡ್ರೆ ಒಬ್ಬರು ಮತ್ತೊಬ್ಬರಿಗೆ ಮೆಚ್ಚುವ ಜೀವಿತವನ್ನು ಮಾಡ್ಬೋದು.
ಅವರ ಮನಸ್ಸೇನು, ಅವರ ಕ್ಯಾರೆಕ್ಟರ್ ಏನು, ಹೃದಯ ಏನು ಎಂಬುದಾಗಿ ತಿಳಿಯದಿದ್ದರೆ ನಮಗೆ ಗೊತ್ತಿಲ್ಲದೆಯೇ ಅನೇಕ ಸಂಗತಿ ನಮಗೆ ಸರಿ ಅಂತ ಕಾಣ್ತದೆ, ನಮಗೆ ಓಕೆ ಅಂತ ಕಾಣ್ತದೆ, ಆದರೆ ಅದು ಬೇರೆಯವರ ಹೃದಯಕ್ಕೆ ನೋವು ಮಾಡ್ತದೆ, ಅವರಿಗೆ ಅದು ಇಷ್ಟ ಇರುವುದಿಲ್ಲ ಆಗಿರೋದು. ಸೊ ನಮಗೆ ಗೊತ್ತಿಲ್ಲದೆ ನಾವು ಹೃದಯವನ್ನು ನೋವಿಸ್ತೇವೆ. ಅದೇ ರೀತಿಯಲ್ಲಿ ನಮಗೆ ಹೃದಯಕ್ಕೆ ಯಾವುದು ನೋವು ಕೊಡ್ತದೆ ಎಂಬುದಾಗಿ ಗೊತ್ತಿಲ್ಲದೆಯೇ ನಾವು ಅವರನ್ನು ನೋಯಿಸ್ತಾ ಇರ್ಬೋದು, ಅವರ ಮಾತಿಗೆ ಅವಿಧೇಯರಾಗಿ ನಡೀತಾ ಇರ್ಬೋದು. ಹೀಗೆ ಆಗಬಾರ್ದು. ಅದಕ್ಕೋಸ್ಕರ ನಾವು ದೇವ ಜ್ಞಾನನ ತುಂಬಿಸಿಕೊಂಡವರು, ದೇವರ ವಿಷಯವಾದ ತಿಳುವಳಿಕೆಯಿಂದ ತುಂಬಿಸಿಕೊಂಡಿರುವ ಆಗಿರಬೇಕು. ಇದು ನಮ್ಮದು ಪ್ರತಿ ದಿವಸದ ಕಾರ್ಯ ಆಗಬೇಕು. ವಿ ಶುಡ್ ಸೀಕ್ ಗಾಡ್. ನಾವು ದೇವರನ್ನು ಬಯಸಬೇಕು, ದೇವರ ಹೃದಯವನ್ನು ಬಯಸಬೇಕು, ದೇವರನ್ನು ತಿಳಿಲಿಕ್ಕೋಸ್ಕರ ಬಯಸಬೇಕು. ನಾವು ಸತ್ಯವೇದ ಯಾಕೆ ಓದಬೇಕಂದ್ರೆ ದೇವರನ್ನು ತಿಳಿಲಿಕ್ಕೋಸ್ಕರ ಓದಬೇಕು. ನಾವು ಯಾಕೆ ಪ್ರಾರ್ಥಿಸ್ಬೇಕಂತ ಹೇಳಿದರೆ ದೇವರನ್ನು ಬಯಸಿ, ದೇವರ ಸಾನ್ನಿಧ್ಯವನ್ನು ಬಯಸಿ ಪ್ರಾರ್ಥಿಸಬೇಕು. ಅದಕ್ಕೋಸ್ಕರ ಪ್ರಾರ್ಥಿಸಬೇಕು. ದೇವರ ಸ್ವರವನ್ನು ಕೇಳಲಿಕ್ಕೆ, ದೇವರ ಮುಖ ದರ್ಶನ ಆಗಲಿಕ್ಕೆ, ಆತನೊಂದಿಗೆ ಮಾತನಾಡಲಿಕ್ಕೋಸ್ಕರ ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳಿಬೇಕು. ಇದು ಬಹಳ ಮುಖ್ಯವಾದದ್ದು. ನಾವು ನೋಡುವಾಗ ದೇವರು ಐಗುಪ್ತದ ಜನರನ್ನು ಬಿಡಿಸಿಕೊಂಡು ಬಂದರು, ಇಸ್ರೇಲರನ್ನು ಬಿಡಿಸಿದರು. ಸರಿಸುಮಾರು 20 ಲಕ್ಷ ಜನರು. ಅವರನ್ನು ಕಾನಾನ್ ದೇಶಕ್ಕೆ ನಡೆಸ್ತಾ ಇದ್ರು. ಅವರು ಅಡವಿಯಲ್ಲಿ ಹಾದು ಹೋಗ್ತಾ ಇರುವಾಗ ಅನೇಕ ಜನರು ಬೇರೆ ಬೇರೆ ವಿಷಯಕ್ಕೆ ಪ್ರಾರ್ಥನೆ ಮಾಡಿದರು ದೇವರೊಂದಿಗೆ. ಅವರಿಗೆ ಹಸಿವೆ ಆಯಿತು, ಅವರಿಗೆ ರೊಟ್ಟಿ ಬೇಕಾಗಿತ್ತು, ಅವರಿಗೆ ಬಾಯಾರಿಕೆ ಆಯಿತು, ನೀರು ಬೇಕಾಗಿತ್ತು, ಅವರಿಗೆ ಮಾಂಸ ತಿನ್ನಲಿಕ್ಕೆ ಆಶೆ ಆಯಿತು. ಸೊ ಅನೇಕರು ಅಂಥ ಸಂಗತಿಗಳನ್ನು ಬಯಸಿದರು. ಆದರೆ ಆ 20 ಲಕ್ಷ ಜನರ ಮಧ್ಯದಲ್ಲಿ ಒಬ್ಬನೇ ವ್ಯಕ್ತಿ ದೇವರನ್ನು ಬಯಸಿದ, ದೇವರ ಹೃದಯವನ್ನು ಬಯಸಿದ, ದೇವರನ್ನು ತಿಳಿಬೇಕು ಎಂಬುದಾಗಿ ಬಯಸಿದ. ಆತನ ಹೆಸರು ಮೋಶೆ. ವಿಮೋಚನಾಕಾಂಡ 33ನೇ ಅಧ್ಯಾಯ 13ನೇ ವಚನ. ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು ಎಂಬುದಾಗಿ ಮೋಶೆ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾನು ನಿನ್ನನ್ನು ಬಲ್ಲವನಾಗಬೇಕು, ನಿನ್ನ ಮಾರ್ಗಗಳನ್ನು ನನಗೆ ತೋರಿಸು, ನೀನು ಯಾರಂತ ನನಗೆ ಪ್ರಕಟಿಸು, ನಿನ್ನ ಹೃದಯವನ್ನು ತೋರಿಸು. ಅಲ್ಲಿ ನಾವು 18ನೇ ವಚನ 33ನೇ ಅಧ್ಯಾಯದಲ್ಲಿ, ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಆತನು, ನನ್ನ ಸರ್ವೋತ್ತಮೋತ್ತಮವನ್ನು ನಿನ್ನೆದುರಿಗಾಗಿ ದಾಟಿ ಹೋಗುವಂತೆ ಮಾಡುವೆನು, ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಿಗಾಗಿ ಪ್ರಕಟಿಸುವೆನು ಎಂಬುದಾಗಿ ಮೋಶೆ ಪ್ರಾರ್ಥನೆ ಮಾಡಿದ. ದೇವರೇ, ನಾನು ನಿನ್ನ ಹೃದಯವನ್ನು ನೋಡಬೇಕು, ನಿನ್ನ ಮನಸ್ಸನ್ನು ತಿಳಿಬೇಕು, ನೀನು ಯಾರು ಎಂಬುದಾಗಿ ನಾನು ಬಲ್ಲವನಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ. ದೇವರು ಮೋಶೆ ಕೇಳಿದ್ದನ್ನು ಮೋಶೆಗೆ ಕೊಟ್ಟರು, ಬಾಕಿ ಇಸ್ರಾಯೇಲ್ಯರು ಕೇಳಿದ್ದನ್ನು ಅವರಿಗೆ ಕೊಟ್ಟರು. ಅವರು ರೊಟ್ಟಿ ಕೇಳಿದರು, ಅವರು ನೀರು ಕೇಳಿದರು, ಅವರಿಗೆ ಮಾಂಸ ತಿನ್ನಲಿಕ್ಕೆ ಆಸೆ ಆಯಿತು, ಅವರು ಲೋಕದ ಸಂಗತಿಗಳನ್ನು ಕೇಳ್ಕೊಂಡ್ರು, ಅದನ್ನೆಲ್ಲ ದೇವರು ಕೊಟ್ಟರು. ನಾವು ಹೇಗೆ ಪ್ರಾರ್ಥನೆ ಮಾಡ್ತೇವೋ ಹಾಗೆ ನಮ್ಮ ಜೀವಿತ. ಕೀರ್ತನೆ 103ನೇ ಅಧ್ಯಾಯದ 7ನೇ ವಚನ, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಸೊ ಮೋಶೆ ದೇವರ ಹತ್ರ ಕೇಳಿದ, ನಿನ್ನ ಹೃದಯವನ್ನು ತಿಳಿಬೇಕು, ನಿನ್ನ ಮಾರ್ಗಗಳನ್ನು ತಿಳಿಬೇಕು ಎಂಬುದಾಗಿ. ದೇವರು ಅದನ್ನು ಮೋಶೆಗೆ ಪ್ರಕಟಿಸಿದರು. ನಂತರ ಇಸ್ರೇಲಿಗೆ ಅವರ ಕೃತ್ಯಗಳನ್ನು ತೋರಿಸಿದರು, ಅದ್ಭುತ ಸೂಚ್ಯ ಕಾರ್ಯಗಳನ್ನು ತೋರಿಸಿದರು, ಪರಲೋಕದಿಂದ ಮನ್ನ ಸುರಿಸಿದರು, ಬಂಡೆಯೊಳಗಿಂದ ನೀರು ಕೊಟ್ಟರು, ಅವರಿಗೆ ಲಾವಕ್ಕಿಗಳನ್ನು ಅದ್ಭುತವಾಗಿ ಪಾಳ್ಯದ ಹತ್ತಿರ ಕೊಟ್ಟು ಮಾಂಸ ಕೊಟ್ಟರು. ಆದರೆ ಇಲ್ಲಿ ದೊಡ್ಡ ಸಂಗತಿ ಏನಂತ ಹೇಳಿದರೆ, ಭಾಳ ವಿಶೇಷವಾದ ಕಾರ್ಯ ಏನೆಂದರೆ, 40 ವರ್ಷ ಅವರು ಅಡವಿಯಲ್ಲಿ ನಡೀತಾ ಇದ್ದಾರೆ. ಬಾಕಿ ಜನರೆಲ್ಲ ಲೌಕಿಕವಾದ ಸಂಗತಿಗಳನ್ನು ಕೇಳ್ತಾ ಇದ್ದಾರೆ, ಅದನ್ನೆಲ್ಲ ಹೊಂದಿಕೊಳ್ತಾ ಇದ್ದಾರೆ. ಆದರೆ ಅವರ ಹೃದಯ ಬದಲಾಗಲಿಲ್ಲ, ಅವರು ಚೇಂಜ್ ಆಗಲಿಲ್ಲ. ಅವರು 40 ವರ್ಷದ ಸೇಮ್, ಅವರ ನಂಬಿಕೆ ಹೆಚ್ಚಾಗಲಿಲ್ಲ, ಫೇತ್ ಹೆಚ್ಚಾಗಲಿಲ್ಲ. ಅವರಿಗೆ ಆಹಾರ ಕೊಡಲಿಕ್ಕೆ ಸ್ವಲ್ಪ ಸಮಯ ಲೇಟ್ ಆದಾಗ ಅವರು ಗುಣಗುಡ್ತಾರೆ. ಅವರ ಪಾಪದ ಸಂಗತಿಗಳಲ್ಲಿ ಬಿದ್ದು ಹೋದರು. ಅನೇಕರು ಅಡವಿಯಲ್ಲಿ ನಾಶವಾಗಿ ಹೋದರು. ನೋ ಚೇಂಜ್. ಮಿರಾಕಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಪ್ರೇಯರೇ. ಅದ್ಭುತ ಸೂಚಕ ಕಾರ್ಯಗಳು ತುಂಬ ಇಂಪಾರ್ಟೆಂಟ್, ಸ್ವಸ್ಥತೆ ಬಿಡುಗಡೆಗಳು ತುಂಬ ಇಂಪಾರ್ಟೆಂಟ್. ಆದರೆ ನಾವು ಅದನ್ನೇ ಕೇಂದ್ರೀಕರಿಸಿ, ಅದನ್ನೇ ದೃಷ್ಟಿಸಿ ಬದುಕಬಾರದು. ನಾವು ಯೇಸುವನ್ನು ದೃಷ್ಟಿಸಿ, ಆತನ ಹೃದಯವನ್ನು ಹುಡುಕಿ ನಾವು ಬದುಕಬೇಕು, ಆತನನ್ನು ಬಯಸಿ ಬದುಕಬೇಕು. ನಮ್ಮ ಜೀವಿತ ಕೇವಲ ಯೇಸುವಿನೊಂದಿಗೆ ಇರುವಂಥದ್ದು ಅದ್ಭುತ ಸೂಚಕ ಕಾರ್ಯಗಳಿಗೋಸ್ಕರ ಮಾತ್ರ ಅಲ್ಲ, ದಿನಕ್ಕೆ ಅದನ್ನೇ ಒಂದರ ನಂತರ ಒಂದನ್ನು ಬಯಸ್ತಾನೆ ಇರುವಂಥದ್ದಲ್ಲ. ಯೇಸುವಿನ ಹೃದಯವನ್ನೇ ಬಯಸಬೇಕು. ಆತನ ಮನಸ್ಸಿನ ಆಲೋಚನೆಗಳನ್ನು ನಾವು ತಿಳಿಬೇಕು, ಆತನ ಇಷ್ಟ ಬಯಕೆಗಳನ್ನು ತಿಳ್ಕೊಳ್ಬೇಕು. ಆಗ ಮಾತ್ರ ಆ ದೇವರಿಗಾಗಿ ಜೀವಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಮೋಶೆ ಬದಲಾದ ಪ್ರಿಯರೇ. ಮೋಶೆ ದೇವರ ಹೃದಯವನ್ನು ತಿಳಿಲಿಕ್ಕೆ ಬಯಸಿದ. ಮೋಶೆಯ ಹೃದಯ ದೇವರ ಹೃದಯದಾಗಿ ಬದಲಾಯಿತು.
ಎಷ್ಟು ಹೆಚ್ಚಾಗಿ ಅವನು ದೇವರನ್ನು ತಿಳ್ಕೊಂಡೋ ಅಷ್ಟು ಹೆಚ್ಚಾಗಿ ದೇವರನ್ನು ಅವನ ಜೀವಿತದಲ್ಲಿ ಹೊಂದಿಕೊಂಡ. ಅವನ ಮನಸ್ಸಿನ ಆಲೋಚನೆಗಳು ಬದಲಾಯಿತು, ಅವನ ಹೃದಯ ಬದಲಾಯಿತು. ಇಡೀ ಇಸ್ರೇಲ್ ಜನರು ಮೋಶೆ ಸೀನಾಯಿ ಬೆಟ್ಟದಲ್ಲಿರುವಾಗ ಬಸವನ ಮೂರ್ತಿಯನ್ನು ಮಾಡಿದರು. ದೇವರು ಸಿಟ್ಟುಕೊಂಡು ಅವರನ್ನು ನಾಶ ಮಾಡಬೇಕು ಎಂಬುದಾಗಿ ಮುಂದೆ ಹೋದಾಗ ಮೋಶೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನೀವು ಅವರನ್ನು ಕ್ಷಮಿಸಬೇಕು, ಅವರ ಅಪರಾಧಗಳನ್ನು ಮನ್ನಿಸಬೇಕು. ನೀವು ಒಂದು ವೇಳೆ ನೀವು ಮನ್ನಿಸದಿರದಿದ್ದರೆ ನನ್ನನ್ನು ಕೂಡ ಜೀವಬಾಧ್ಯರ ಪಟ್ಟಿಯಿಂದ ತೆಗೀರಿ ಎಂಬುದಾಗಿ. ಎಂಥ ಅದ್ಭುತವಾದ ಪ್ರಾರ್ಥನೆ ಪ್ರಿಯರೇ, ಎಂಥ ದೊಡ್ಡ ಪ್ರಾರ್ಥನೆ, ಎಂಥ ದೊಡ್ಡ ಮನಸ್ಸು. ಜನರ ಬಗ್ಗೆ ಎಷ್ಟು ಪ್ರೀತಿ ಅವನಿಗೆ. ಎಲ್ಲಿಂದ ಬಂತು ಅಷ್ಟು ಪ್ರೀತಿ? ಎಲ್ಲಿಂದ ಬಂತು ಅಂತ ಹೇಳಿದರೆ, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ, ದೇವರು ಪ್ರೀತಿಯಾಗಿದ್ದಾನೆ. ಎಷ್ಟು ಆಳವಾಗಿ ಆತನ ಪ್ರೀತಿಯನ್ನು ತಿಳಿತಾ ಹೋದ್ನೋ ಅದೇ ಪ್ರೀತಿ ಮೋಶೆ ಹೃದಯದಲ್ಲಿ ಇಳಿದು ಬಂತು. ದೇವರು ಜನರನ್ನು ಹೇಗೆ ಪ್ರೀತಿ ಮಾಡ್ತಾರೋ ಹಾಗೆ ಮೋಶೆ ಜನರನ್ನು ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡಿದ. ಹಲ್ಲೆಲೂಯಾ, ಶ್ರೇಷ್ಠವಾದ ಕಾರ್ಯ. ಮೋಶೆಯ ಜೀವಿತ ಸಂಪೂರ್ಣವಾಗಿ ಬದಲಾಯಿತು. ಧರ್ಮೋಪದೇಶಕಾಂಡ 34ನೇ ಅಧ್ಯಾಯ 10-12 ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಮೋಶೆಯ ಬಗ್ಗೆ ಕೊನೆಯದಾಗಿ. ಯೆಹೋವನು ಮೋಶೆ ಸಂಗಡ ಮುಖಾಮುಖಿಯಾಗಿ ಬಳಕೆಯಲ್ಲಿದ್ದನು. ಆತನು ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆಯೂ ಅವನ ಪ್ರಜಾ ಪರಿವಾರದ ಮುಂದೆಯೂ ವಿಧ ವಿಧವಾದ ಅದ್ಭುತ ಮಾತ್ಕಾರ್ಯಗಳನ್ನು ನಡೆಸುವುದಕ್ಕೆ ಯೆಹೋವನವನನ್ನು ಕಳಿಸಿದನು. ಇಸ್ರಾಯೇಲ್ಯರ ಮೇಲೆ ವಿಶೇಷವಾದ ಭುಜಪರಾಕ್ರಮವನ್ನು ಭಯಂಕರ ಕಾರ್ಯಗಳನ್ನು ನಡೆಸಿದನು. ಇಂಥವನಿಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲಲ್ಲಿ ಹುಟ್ಟಲೇ ಇಲ್ಲ. ಹಲ್ಲೆಲೂಯಾ. ಸೊ ಮೋಶೆ ಮೂಲಕ ದೇವರ ಅದ್ಭುತ ಸೂಚಕ ಕಾರ್ಯ ಮಾತ್ಕಾರ್ಯಗಳನ್ನು ಮಾಡಿದರು. ಮೋಶೆಯೊಂದಿಗೆ ದೇವರು ಮುಖಾಮುಖಿಯಲ್ಲಿ ಬಳಕೆಯಲ್ಲಿದ್ದರು. ಮೋಶೆ ಅಂತ ಪ್ರವಾದಿ ಇಸ್ರೇಲಲ್ಲಿ ಹುಟ್ಟಿ ಬರಲಿಲ್ಲ. ಎಂಥ ಪ್ರವಾದಿ, ಎಂಥ ಪ್ರವಾದಿ ಅಂತ ಹೇಳಿದರೆ, ದೇವರ ಸಮ್ಮುಖದಲ್ಲಿ ದೇವರೊಂದಿಗೆ ಮಾತನಾಡಿ ದೇವರ ಹೃದಯದ ಆಲೋಚನೆಗಳನ್ನು ತಿಳ್ಕೊಂಡು ಬಂದು ಆ ದೇವರ ಜನರಿಗೆ ತಿಳಿಸುವ ದೊಡ್ಡ ಪ್ರವಾದಿ. ದೇವರು ಹೇಳ್ತಾರೆ, ನನಗೊಂದು ಗುಡಾರವನ್ನು ಮಾಡಿ, ನನಗೊಂದು ವಾಸಸ್ಥಾನವನ್ನು ಭೂಮಿಯಲ್ಲಿ ಮಾಡಿ, ದೇವದರ್ಶನ ಗುಡಾರವನ್ನು ಮಾಡಿ, ಅಲ್ಲಿ ಎಂತೆಂಥ ಸ್ಥಳಗಳನ್ನ ಇಡಬೇಕು, ಅದನ್ನು ಹೇಗೆ ಮಾಡಬೇಕು ಎಂಬುದನ್ನೆಲ್ಲ ವಿಚಾರವನ್ನು ಜ್ಞಾನವನ್ನು ದೇವರು ಮೋಶೆಗೆ ಕೊಟ್ಟರು. ನಮ್ಮ ಹೃದಯ ಹೇಗೆ ಇರಬೇಕು, ದೇವರು ವಾಸ ಮಾಡುವ ನಮ್ಮ ಹೃದಯ ಹೇಗೆ ಇರಬೇಕು, ಅದರಲ್ಲಿ ಏನು ಇರಬೇಕು ಏನು ಇರಬಾರ್ದು ಎಂಬುದನ್ನು ಕೂಡ ದೇವರೇ ನಮಗೆ ತಿಳಿಸ್ತಾರೆ. ಎಷ್ಟು ನಾವು ದೇವರೊಂದಿಗೆ ಅನ್ಯೋನ್ಯ ಮಾಡ್ತೇವೋ, ದೇವರ ಹೃದಯವನ್ನು ತಿಳಿತೇವೋ, ದೇವರು ನಮಗೆ ಅದನ್ನು ತಿಳಿಸ್ತಾರೆ. ನಾವು ದೇವರನ್ನು ತಿಳಿಯುವಂಥದ್ದೇ, ನಾವು ಯೇಸು ಕ್ರಿಸ್ತನನ್ನು ತಿಳಿಯುವಂಥದ್ದೇ ನಿತ್ಯ ಜೀವ. ನಿತ್ಯ ಜೀವ. ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದ 3ನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಹಲ್ಲೆಲೂಯಾ. ನಾವು ದೇವರನ್ನು, ಸತ್ಯ ದೇವರನ್ನು, ಸೃಷ್ಟಿಕರ್ತನನ್ನು, ಯೇಸು ಕ್ರಿಸ್ತನನ್ನು ತಿಳಿಯುವಂಥದ್ದೇ ನಿತ್ಯ ಜೀವ. ಆತನ ಹೃದಯವನ್ನು ಅರಿಯುವಂಥದ್ದೇ ನಿತ್ಯ ಜೀವ. ಆಗಲೇ ಹೇಳಿದಾಗೆ ನಾವು ಎಷ್ಟು ಆಳವಾಗಿ ಅರಿತೇವೋ ಅಷ್ಟು ಹತ್ತಿರವಾಗಿ ಆತನ ಹಿಂಬಾಲಿಸ್ತೇವೆ. ಆತನಿಗೆ ವಿಧೇಯನಾದ ಜೀವಿತವನ್ನು ನಾವು ಮಾಡ್ಬೋದು. ದೇವರನ್ನು ತಿಳಿಯದಿರುವಂಥದ್ದು, ದೇವರ ವಿಷಯವಾದ ತಪ್ಪಾದ ಪ್ರಕಟಣೆ ನಮಗೆ ದೇವರಿಂದ ಭಯ ಹುಟ್ಟಿಸ್ತದೆ, ದೇವರಿಂದ ದೂರ ಇರುವ ಹಾಗೆ ಮಾಡ್ತದೆ. ಅನೇಕರಿಗೆ ದೇವರ ಬಗ್ಗೆ ತಪ್ಪಾದ ಪ್ರಕಟಣೆ ಇದೆ, ಅದು ಅವರನ್ನು ದೇವರಿಂದ ದೂರ ಇಡ್ತಾ ಇದೆ. ಆದಾಮನು ಪಾಪ ಮಾಡಿದ, ಅವನ ದೇವರ ವಿಷಯದ ಪ್ರಕಟಣೆಯಲ್ಲಿ ಅವನಿಗೆ ಮಂಕುತನ ಬಂತು. ಅವನು ದೇವರನ್ನು ಅಷ್ಟು ಆಳವಾಗಿ ತಿಳಿಯಲಿಲ್ಲ. ಪಾಪ ಮಾಡಿದ ನಂತರ ದೇವರಿಂದ ಅವಿತುಕೊಂಡ, ದೇವರಿಂದ ಭಯಪಟ್ಟು ದೂರ ಓಡಿದ. ದೇವರ ಬಳಿಗೆ ಬರಲಿಕ್ಕೆ ಅವನು ಭಯಪಟ್ಟ. ಅವನಿಗೆ ಗೊತ್ತಿರಲಿಲ್ಲ ದೇವರು ಪ್ರೀತಿ ದೊಡ್ಡದು, ದೇವರ ಕೃಪೆ ದೊಡ್ಡದು, ದೇವರು ತಪ್ಪು ಪಾಪ ಅಪರಾಧಗಳನ್ನು ಕ್ಷಮಿಸುವ ಆತನು. ಸತ್ಯವೇದ ಹೇಳ್ತದೆ, ನಿಮ್ಮ ತಪ್ಪು ಪಾಪ ಅಪರಾಧಗಳನ್ನು ನೀವು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನ ನೀತಿವಂತನ ನಂಬಿಗಸ್ತನಾಗಿರೋದ್ರಿಂದ ನಿಮ್ಮ ಸಕಲ ಅನೀತಿಯಿಂದ ಅಪರಾಧಗಳನ್ನು ತೊಳೆದು ಶುದ್ಧಿ ಮಾಡ್ತಾನೆಂಬುದಾಗಿ. ಹಲ್ಲೆಲೂಯಾ. ಇದು ಅದ್ಭುತವಾದದ್ದು. ದೇವರನ್ನು ತಿಳಿಯದಿದ್ದರೆ, ದೇವರ ವಿಷಯದ ಪ್ರಕಟಣೆ ನಮಗೆ ಗೊತ್ತಿಲ್ಲದಿದ್ದರೆ ನಾವು ದೇವರಿಂದ ದೂರ ಇರ್ತೇವೆ, ದೇವರಿಂದ ಭಯಪಡ್ತೇವೆ. ದೇವರ ಭಯ ಅಲ್ಲ, ದೇವರಿಂದ ಭಯಪಟ್ಟಿರ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ಒಂದು ವಾಕ್ಯವನ್ನು ನೋಡ್ತೇವೆ. ಮತ್ತಾಯ 14ರಲ್ಲಿ 25-29 ಇಲ್ಲೇನಾಗ್ತದೆ ಅಂದರೆ, ಶಿಷ್ಯರು ದೋಣಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಯೇಸು ಸ್ವಾಮಿ ದಡದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಂತರ ಅವರು ಸಮುದ್ರದ ಮೇಲೆ ನಡೆದು ಆತನ ದೋಣಿ ಹತ್ತಿರ ಬರ್ತಾ ಇರ್ತಾರೆ. ಆಗ ಒಂದು ಕಾರ್ಯ ನಡೀತದೆ ಅಲ್ಲಿ.
ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಬಾಯದಿಂದ ಕೂಗಿದರು. ಕೂಡಲೇ ಯೇಸು ಮಾತನಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ಬರಲಿಕ್ಕೆ ಅಪ್ಪಣೆ ಕೊಡು ಅನ್ನಲು, ಬಾ ಅಂದನು ಎಂಬುದಾಗಿ. ಈಗ ದೋಣಿ ನೀರಿನ ಮಧ್ಯದಲ್ಲಿದೆ. ಯೇಸು ಸ್ವಾಮಿ ದಡದಿಂದ ಸಮುದ್ರದ ಮೇಲೆ ನಡೆದು ಬರ್ತಾ ಇದ್ದಾರೆ. ದೋಣಿಗೂ ಯೇಸು ಸ್ವಾಮಿಗೂ ಅಂತರ ಇದೆ, ಡಿಸ್ಟೆನ್ಸ್ ಇದೆ, ಗ್ಯಾಪ್ ಇದೆ. ಈಗ ಶಿಷ್ಯರಿಗೆ ಅದು ಯೇಸು ಸ್ವಾಮಿ ಎಂಬುದಾಗಿ ಪ್ರಕಟಣೆ ಆಗಲಿಲ್ಲ, ಗುರುತಾಗಲಿಲ್ಲ, ತಿಳಿಲಿಲ್ಲ. ಹಾಗಾಗಿ ಅವರು ಭಯಪಟ್ಟರು. ತಪ್ಪಾದ ಪ್ರಕಟಣೆ. ಯೇಸುವನ್ನು ಅವರು ಭೂತವೆಂತ ಎಣಿಸಿದರು. ತಪ್ಪಾದ ಪ್ರಕಟಣೆ, ದೇವರ ವಿಷಯವಾದ ತಪ್ಪಾದ ಪ್ರಕಟಣೆ ಅವರಿಗೆ ಭಯ ಹುಟ್ಟಿಸಿತು. ಹಲ್ಲೆಲೂಯಾ. ದೇವರ ವಿಷಯದ ನಿಜವಾದ ಪ್ರಕಟಣೆ ಧೈರ್ಯವನ್ನು ತರುತ್ತದೆ. ಯಾವಾಗ ಯೇಸು ಸ್ವಾಮಿ ಅಂಜಬೇಡಿರಿ ನಾನು ಅಂತ ಹೇಳ್ತಾರೋ, ತನ್ನನ್ನು ಪ್ರಕಟಿಸ್ತಾರೋ, ತನ್ನನ್ನು ತಿಳಿಸ್ತಾರೋ, ಆಗ ಪೇತ್ರ ಹೇಳ್ತಾನೆ, ನೀನೇ ಆದರೆ ನನಗೆ ಕೂಡ ನೀರಿನ ಮೇಲೆ ನಡೆದು ಬರಲಿಕ್ಕೆ ಅಪ್ಪಣೆ ಕೊಡು. ಇಮಿಡಿಯೇಟ್ಲಿ ಪೇತ್ರನಿಗೆ ಧೈರ್ಯ ಬರ್ತದೆ. ದೇವರು ಯಾರು ಅಂತ ತಿಳಿಯುವಂಥದ್ದು ನಿಮ್ಮಲ್ಲಿ ಧೈರ್ಯವನ್ನು ಹುಟ್ಟಿಸ್ತದೆ, ಬಲವನ್ನು ಹುಟ್ಟಿಸ್ತದೆ, ನಂಬಿಕೆಯನ್ನು ಹೆಚ್ಚಿಸ್ತದೆ, ಪ್ರೀತಿಯನ್ನು ಹೆಚ್ಚಿಸ್ತದೆ, ಕರುಣೆಯನ್ನು ಹೆಚ್ಚಿಸ್ತದೆ, ಕೃಪೆಯನ್ನು ಹೆಚ್ಚಿಸ್ತದೆ. ಹಲ್ಲೆಲೂಯಾ. ನಾವು ದೇವರನ್ನು ತಿಳಿಬೇಕು. ಅಪೊಸ್ತಲನಾದ ಪೌಲ, ನಾನು ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠ ಎಂಬುದಾಗಿ ತಿಳ್ಕೊಂಡಿದ್ದ. ಅದೇ ಶ್ರೇಷ್ಠವಾದ, ಅದೇ ಉನ್ನತವಾದುದು ಎಂಬುದಾಗಿ ತಿಳ್ಕೊಂಡಿದ್ದ. ಫಿಲಿಪ್ಪಿ 3ನೇ ಅಧ್ಯಾಯ ಅದರಲ್ಲಿ 7ರಿಂದ 9ನೇ ವಚನವನ್ನು ಓದ್ತೇನೆ. ಆದರೆ ನನಗೆ ಲಾಭವಾಗಿರುವಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ಅಪೊಸ್ತಲನಾದ ಪೌಲ, ನನಗೆ ಲಾಭವಾಗಿರುವುದನ್ನೆಲ್ಲ ನಾನು ಕ್ರಿಸ್ತನ ನಿಮಿತ್ತ ನಷ್ಟ ಅಂತ ಎಣಿಸ್ತೇನೆ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಅರಿಯುವುದೇ ಅತಿ ಶ್ರೇಷ್ಠವಾದುದು. ನಾನು ಅದರ ಸಲುವಾಗಿ ನಾನು ಏನು ಬೇಕಾದರೂ ಕಳ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಅದನ್ನೆಲ್ಲ ನಾನು ಎಲ್ಲವನ್ನು ನಷ್ಟವೆಂದೆಣಿಸ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಹಲ್ಲೆಲೂಯಾ. ಯಾಕೆಂದು ಹೇಳಿದರೆ ಯೇಸು ಕ್ರಿಸ್ತನನ್ನು ಅರಿಯುವಂಥದ್ದೇ ನಿತ್ಯ ಜೀವ. ನಾವು ಎಷ್ಟು ಹೆಚ್ಚಾಗಿ ದೇವರನ್ನು ತಿಳ್ಕೊಳ್ತೇವೋ ಅಷ್ಟು ಹೆಚ್ಚಾಗಿ ದೇವರಿಂದ ಹೊಂದಿಕೊಳ್ತೇವೆ, ದೇವರನ್ನೇ ಧರಿಸಿಕೊಳ್ತೇವೆ, ದೇವರನ್ನು ಹೊಂದಿಕೊಳ್ತೇವೆ ನಮ್ಮ ಹೃದಯದಲ್ಲಿ. ನಾನು ಈಗಾಗಲೇ ಮೋಶೆಯ ಬಗ್ಗೆ ಹೇಳಿದೆ. ಅವನೆಷ್ಟು ಹೆಚ್ಚಾಗಿ ದೇವರ ಹೃದಯವನ್ನು ತಿಳಿದ್ನೋ ಅವನ ಹೃದಯ ದೇವರ ಹಾಗೆ ಬದಲಾಯಿತು. ಅವನ ಶಕ್ತಿ, ಸಾಮರ್ಥ್ಯ, ನಂಬಿಕೆ ದೇವರ ಹಾಗೆ ಇತ್ತು. ಯೋಹಾನ 14ನೇ ಅಧ್ಯಾಯದ 17ನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನ ನೋಡದೆಯೂ ತಿಳಿಯದೇ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು ಎಂಬುದಾಗಿ. ಇಲ್ಲಿ ಪವಿತ್ರ ಆತ್ಮನ ಬಗ್ಗೆ ಬರೆದಿದೆ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ಪವಿತ್ರ ಆತ್ಮನ ಲೋಕ ಯಾಕೆ ಹೊಂದುವುದಿಲ್ಲ ಅಂತ ಹೇಳಿದರೆ, ಅವರು ಆತನನ್ನು ತಿಳಿಯುವುದಿಲ್ಲ, ಅದಕ್ಕಾಗಿ ಹೊಂದುವುದಿಲ್ಲ. ಸೊ ಅದರ ಅರ್ಥ, ನಾವು ಎಷ್ಟು ಹೆಚ್ಚಾಗಿ ದೇವರನ್ನು ತಿಳ್ಕೊಳ್ತೇವೋ ಅಷ್ಟು ಹೆಚ್ಚಾಗಿ ದೇವರನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ತೇವೆ, ಧರಿಸಿಕೊಳ್ತೇವೆ. ಆತನ ಹಾಗೆ ಯೋಚಿಸ್ತೇವೆ, ಆತನ ಹಾಗೆ ದೃಷ್ಟಿಸ್ತೇವೆ, ಆತನ ಹಾಗೆ ನಾವು ಚಲಿಸ್ತೇವೆ, ಆತನ ಹಾಗೆ ನಾವು ಮಾರ್ಪಡ್ತೇವೆ. ಹಲ್ಲೆಲೂಯಾ. ಹೌದು ಪ್ರಿಯರೇ, ದೇವಜ್ಞಾನ ಅಂದರೆ ದೇವರ ಹೃದಯ, ದೇವರ ಮನಸ್ಸು, ದೇವರ ಆಲೋಚನೆ, ದೇವರನ್ನೇ ತಿಳ್ಕೊಂಡಿರುವಂಥದ್ದು. ದೇವರು ಯಾರು ಎಂಬ ಪ್ರಕಟಣೆಯಲ್ಲಿ ನಾವು ಬೆಳೆದು ಬರುವಂಥದ್ದು. ದೇವರ ಹೃದಯವನ್ನು ಹುಡುಕುವುದು, ಇದು ದೇವರಿಗೆ ಇಷ್ಟ. ಆಗ ಮಾತ್ರ ನಾವು ಪಾಪವನ್ನು ತೊರೆದು ದೇವರು ಮೆಚ್ಚುವ ಜೀವಿತವನ್ನು ಮಾಡುವುದು. ದೇವರ ಹೃದಯ ತಿಳ್ಕೊಂಡ್ರೆ ನಾವು ದೇವರಿಗೆ ಇಷ್ಟ ಇರುವ, ದೇವರು ಬಯಸುವ, ದೇವರು ಮೆಚ್ಚುವ, ದೇವರ ಹೃದಯಕ್ಕೆ ಒಪ್ಪುವ ವ್ಯಕ್ತಿಗಳಾಗಿ ಬದಲಾಗುವುದು. ದೇವರ ವಾಕ್ಯ ಭಾಗದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪಾದಸನ್ನಿಧಾನಕ್ಕೆ ಬಂದಿದ್ದೇವಪ್ಪ. ತಂದೆಯ ಒಳ್ಳೆಯ ಸಮಯಕ್ಕಾಗಿ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ಪ್ರತಿಯೊಬ್ಬರೊಂದಿಗೆ ಮಾತನಾಡಿದಿರಿ, ಅವರ ಹೃದಯವನ್ನು ಸ್ಪರ್ಶಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅವರ ಜೀವಿತದಲ್ಲಿ ಮಹತ್ವದ ಕಾರ್ಯಗಳನ್ನು ಮಾಡಿದಿರಿ, ಅದಕ್ಕಾಗಿ ಸ್ತೋತ್ರ ತಂದೆ. ನಿಮ್ಮ ವಾಕ್ಯದಲ್ಲಿರುವ ಶಕ್ತಿ, ಪವಿತ್ರ ಆತ್ಮನ ಅಭಿಷೇಕ ಅವರ ಪ್ರಾಣ, ಆತ್ಮ, ಕೀಳು ಮಜ್ಜೆಯನ್ನು ತೂರಿ ಹೋಗಲಿ ಸ್ವಾಮಿ.
ನಿಮ್ಮ ನಾಮ ಅವರ ಮೂಲಕ ಮಹಿಮೆ ಹೊಂದಲಿ ಅಪ್ಪ. ಸ್ವಸ್ಥತೆ, ಬಿಡುಗಡೆ ಉಂಟಾಗಲಿ. ಪ್ರತಿಯೊಂದು ಕುಟುಂಬವನ್ನು ಆಶೀರ್ವಾದ ಮಾಡಿ ರಾಜ. ಪ್ರತಿಯೊಂದು ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ ನೆಲೆ ಆಗಿರಲಿ ರಾಜ. ತಂದೆ, ನಿಮಗೆ ಮಹಿಮೆ ಆಗಲಿ ಸ್ವಾಮಿ. ಅವರ ಪ್ರತಿಯೊಂದು ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ನಿಮ್ಮ ಚಿತ್ತದಂತೆ ಉತ್ತರಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿ ಅಪ್ಪ. ನಿಮಗೆ ಸ್ತುತಿ, ನಾಮಾನ ಮಹಿಮೆ, ಪ್ರಭಾವ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ಈ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕ ಆಗಿದ್ದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಆಗ ಸಂದೇಶ ಅಪ್ಲೋಡ್ ಆಗುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ, ನಿಮಗೆ ತಿಳಿದು ಬರ್ತದೆ. ನೀವು ಕಮೆಂಟ್ ಮಾಡಿ, ಸಂದೇಶವನ್ನು ಲೈಕ್ ಮಾಡಿ, ಇತರರೊಂದಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಿ. ಅವರ ಜೀವಿತವನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.